ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವರು ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲೇ ನಾವು 2 ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀವಿ. ಮೊದಲೇ ರೆಸಿಪಿ ಎಗ್ ರೈಸು, ಇದು ಪಕ್ಕಾ ನಾಟಿ ಸ್ಟೈಲು. ಇದಕ್ಕೆ ಯಾವುದೇ ಥರ ಸಾಸಸ್ ಬೇಕಾಗಲ್ಲ ಮತ್ತು ವಿನಿಗರ್ ಕೂಡ ಬೇಡ. ಮತ್ತು ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಎರಡನೇ ರೆಸಿಪಿ ವಾಂಗಿಬಾತು. ಇದು ಕೂಡ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಏನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊಟ್ಟೆ, ಈರುಳ್ಳಿ, ಕ್ಯಾಪ್ಸಿಕಮು, ಟೊಮೊಟೊ, ಪುದೀನ ಮತ್ತು ಕೊತ್ತಂಬರಿ ಬೇಕಾಗುತ್ತೆ. ಬನ್ನಿ ಶುರು ಮಾಡೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ಳಿ. 40 ml ಆಯಿಲ್ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ನಾವು ಮಾಡ್ತಿರೋಂಥ ರೆಸಿಪಿ ಪಕ್ಕಾ ನಾಟಿ ಸ್ಟೈಲು. ಇದಕ್ಕೆ ಯಾವುದೇ ಥರ ನಿಮಗೆ ಸೋಯಾ ಸಾಸು, ಚಿಲ್ಲಿ ಸಾಸು ಯಾವುದೇ ಸಾಸ್ ಬೇಕಾಗಲ್ಲ. ವಿನಿಗರ್ ಕೂಡ ಬೇಕಾಗಲ್ಲ. ಕಡಿಮೆ ಐಟಮ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ಮತ್ತು ಇದು ರಿಲೇಟೆಡೇ ಒಂದು ವೀಡಿಯೋ ಮಾಡಿದ್ದೀನಿ, 7 ಡೇಸ್ಗೆ 7 ಬ್ರೇಕ್ಫಾಸ್ಟ್ ಅಂತ. ಅದರದ್ದು ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ. ಅದು ಒಂದು 17 ಮಿನಿಟ್ಸ್ ಇದೆ. ಆ ವಿಡಿಯೋನ ಫುಲ್ ನೋಡಿ ಮತ್ತು ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಏನಾದ್ರು ಇಷ್ಟ ಆದರೆ ಅದಕ್ಕೊಂದು ಲೈಕ್ ಕೊಡಿ. ಮತ್ತು ಇದು ನೋಡಿ, ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಇದನ್ನು ಹಸಿ ಸ್ಮೆಲ್ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಟ್ ಮಾಡಿರೋಂಥ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಏನಂದರೆ ಈ ಫೀಲ್ಡ್ಗೆ ನಾವು ಅಂದರೆ ಯೂಟ್ಯೂಬ್ಗೆ ನಾವು ಹೊಸಬರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಏನಂದರೆ ನಮಗೆ ಇದ್ರ ಬಗ್ಗೆ ಏನೋ ನಮಗೆ ನಾಲೆಜ್ ಇಲ್ಲ, ಆದರೂ ನಾವು ಯೂಟ್ಯೂಬಲ್ಲಿ ಬಂದಿದ್ದೀನಿ. ಯೂಟ್ಯೂಬ್ನ ಏನೋ ಒಂದು ಜೀವನಕ್ಕೆ ಏನೋ ಆಗುತ್ತಂತ ನಾವು ಯೂಟ್ಯೂಬಲ್ಲಿ ಬಂದಿದ್ದೀವಿ. ಏನಂದರೆ ನಾನೇನಂದರೆ ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ. ನಮ್ಮ ಜನ, ನಮ್ಮ ಕನ್ನಡಿಗರು ನಮ್ಮ ಕೈ ಬಿಡಲ್ಲ ಅಂತ. ಯಾಕಂದರೆ ನಾವೇನಂದರೆ ನಾವು ಯಾರನ್ನೋ ನಾವು ಬೆಳೆಸ್ತೀವಿ, ಬೇರೆ ಸ್ಟೇಟಿಂದ ಬಂದಿರೋದೆಲ್ಲ ನಾವು ಬೆಳೆಸ್ತೀರಿ. ನಾವು ಏನಂದರೆ ನಮ್ಮ ಕನ್ನಡದವರು ನಾವು ಬೆಳೆಸ್ತೀರಿ ಅನ್ನೋ ಒಂದು ಕಾನ್ಫಿಡೆಂಟಿಂದ ನಾನು ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಏನಂದರೆ ನಾನು ನಂಬೋದು ಏನಂದರೆ, ಒಂದು ಸತ್ಯ, ಧರ್ಮ, ನ್ಯಾಯ, ನೀತಿ, ಈ 3 ನಂಬ್ತೀವಿ. ಇದನ್ನು ಯಾರೇ ಒಬ್ಬರು ಇದನ್ನು ಫಾಲೋ ಮಾಡೋರು ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಅದೊಂದು 100% ಅಲ್ಲ, 200% ನನಗೆ 200% ನನ್ನ ಗ್ಯಾರಂಟಿ ಇದೆ. ನೀವು ನನ್ನ ಕೈ ಬಿಡಲ್ಲ ಅಂತ. ಯಾಕಂದರೆ ನನಗೆ 1000 ಸಬ್ಸ್ಕ್ರೈಬರ್ ಫಸ್ಟು ಮೈಲ್ ಸ್ಟೋನ್. ಅಂದರೆ ಫಸ್ಟು 1000 ಸಬ್ಸ್ಕ್ರೈಬರ್ ಬೇಕಾಗತ್ತೆ. ಇವಾಗ ನಂದು 287 ಆಗಿದೆ. ಸೊ ಏನಂದರೆ ನನಗೆ 1000 ಸಬ್ಸ್ಕ್ರೈಬರ್ ಆಗಬೇಕು ಇನ್ನೊಂದು 1 ರಿಂದ 2 ತಿಂಗಳಲ್ಲಿ. ಅದು ಏನಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗುತ್ತೆ. ಸೊ ಏನಂದರೆ ನಾನು ನಿಮ್ಮ ನಂಬಿ ನಾನು ಬಂದಿದ್ದೀನಿ. ನಮ್ಮ ಕನ್ನಡಿಗರು ನಾನು ನಂಬಿ ಬಂದಿದ್ದೀನಿ. ಸೊ ನಮ್ಮ ಕನ್ನಡ ಜನತೆ ನಾನು ನಂಬಿ ಬಂದಿದ್ದೀನಿ. ನಾನು ಹಾಗಂತ ನಿಮ್ಮನ್ನ ಸುಮ್ಮನೆ ಇದು ಮಾಡಿ ಅಂತ ಹೇಳ್ತಲ್ಲ. ನಾನು ನಿಜ ಹೇಳ್ತೀನಿ ಕೇಳಿರಿ, ಒಳ್ಳೊಳ್ಳೆ ವೀಡಿಯೋಸ್ನ ನೆಕ್ಸ್ಟು ಫ್ಯೂಚರಲ್ಲಿ ನಾನು ಒಳ್ಳೆ ವೀಡಿಯೋಸ್ನ ಹಾಕ್ತೀನಿ. ಅದಕ್ಕೆ ಏನಂದರೆ ನೀವು ಒಂದು ನನಗೆ ಸಪೋರ್ಟ್ ಮಾಡಿ, ನನ್ನ ಕೈ ಹಿಡ್ದು ನೀವು 1000 ಸಬ್ಸ್ಕ್ರೈಬರ್ಗೆ ಕರ್ಕೊಂಡು ಹೋಗ್ತೀರೋ, ಇಲ್ಲ ನನಗೆ ಅಂದರೆ 1000 ಸಬ್ಸ್ಕ್ರೈಬರ್ ಮುಂಚೆ ನನ್ನ ಕೈ ಬಿಡ್ತೀರೋ, ಅದನ್ನು ನಾನು ನಿಮ್ಮೇ ಬಿಟ್ಬಿಡ್ತೀನಿ. ನಾನೇನಂದರೆ ಅತಿ ಅಂದರೆ ಒಂದು ನಂಬಿಕೆ, ನಮ್ಮ ಕನ್ನಡಿಗರು ನಮ್ಮ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ನಾನೇನಂದರೆ ಒಳ್ಳೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನನ್ನ ಕೈಲಾಗಿತ್ತು ಏನೇನಾಗುತ್ತೆ ನಮಗೆ ಪ್ರಯತ್ನ ಪಡ್ತಾಯಿದ್ದೀನಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಮುಂದಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನಗೇನಂದರೆ ನಮ್ಮ ಕನ್ನಡಿಗರು ನನ್ನ ಕೈ ಬಿಡಲ್ಲ ಅನ್ನೋ ಒಂದು ನನಗೆ ಭರವಸೆ ಅಂತೂ 100% ಇದೆ. ನಾನು ಹೇಳ್ತೀನಿ ಕೇಳಿರಿ, ಇವಾಗ ನನಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇನ್ನೊಂದು 1 ರಿಂದ 2 ದಿನದಲ್ಲಿ ಬರುತ್ತೆ. ನಂದು 287 ಸಬ್ಸ್ಕ್ರೈಬರ್ ಇದ್ದಾರೆ. ಈ ವಿಡಿಯೋ ಆದಮೇಲೆ ನೋಡೋಣ ಎಷ್ಟು ಸಬ್ಸ್ಕ್ರೈಬರ್ ಬರ್ತಾರಂತ. ದಯವಿಟ್ಟು ಹೇಳ್ತೀನಿ ಕೇಳಿ ಕನ್ನಡಿಗರೇ. ನಾನು ಕೇಳೋದು ನಿಮ್ಮ ಹತ್ರ ಏನಂದರೆ, ನಿಜವಾಗ್ಲೂ ನಮಗೆ ಇನ್ನೊಬ್ಬನ ಕನ್ನಡಿಗರಿಗೆ ನೀವು ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಏನಾದರೂ ಒಂದು ನಿಮ್ಮ ಕೈಯಿಂದ ಸಹಾಯ ಮಾಡಬೇಕು ಅಂದರೆ ನಂದು ಒಂದೇ ಒಂದು ರಿಕ್ವೆಸ್ಟ್, ನೀವೇನು ಬೇರೆ ಏನು ಮಾಡೋಕೆ ಹೋಗ್ಬೇಡಿ. ನಿಮ್ಮ ಹತ್ರ ಈ ವಿಡಿಯೋ ಬಂದಾಗ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋನ ನಾನು ಹೇಳೋದು ಆದಷ್ಟು ಇದೊಂದು 6 ನಿಮಿಷ ಇದೆ, 6 ನಿಮಿಷ ವಿಡಿಯೋನ ನೋಡಿಬಿಟ್ಟು ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆಲ್ ಅಂದರೆ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ಅದೊಂದು ಮಾಡಿಬಿಟ್ರೆ ನೀವು ನನಗೆ ಕೋಟಿ ರೂಪಾಯಿ ಕೊಟ್ಟಂಗೆ ನಂಗೆ ಲೆಕ್ಕ. ಆದರೆ ನಾನು ಬೇರೆ ಏನೋ ನಿಮ್ಮ ಹತ್ರ ಕೇಳಕ್ಕೆ ಹೋಗಲ್ಲ. ಯಾರ ಹತ್ರ ಈ ವಿಡಿಯೋ ಬರುತ್ತೆ ಪ್ರತಿಯೊಬ್ಬರಿಗೂ ನಾನು ಅಷ್ಟೇ ಕೇಳ್ಕೊಳ್ಳೋದು, ಈ ವಿಡಿಯೋ ನಿಮ್ಮ ಹತ್ರ ಬಂದರೆ ದಯವಿಟ್ಟು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇದೆ ಅಂದರೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಈ ವಿಡಿಯೋನ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಈ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡದೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇರೋದು, ನನ್ನ ಮಾತು ನಿಮಗೆ ಕೇಳಿಸ್ತಾ ಇದ್ದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ. ಮುಂದಕ್ಕೆ ನೀವೇ ನನ್ನ ದಾರಿಗೆ ಕರ್ಕೊಂಡೋಗಿ. ಅಕಸ್ಮಾತ್ ನಾನು ಮುಂದಕ್ಕೆ ನಾನು ಹೇಳ್ತೀನಿ ಕೇಳಿ, ನಾನೇನೋ ಚೆನ್ನಾಗಿ ವಿಡಿಯೋ ಮಾಡಿಲ್ವಾ,
ಬೇಕಾದ್ರೆ ಅವಾಗ ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆಯಿತಾ. ಅದಕ್ಕೆ ಮುಂಚೆ ನಾನು ಹೇಳೋದೇನಂದ್ರೆ ನನಗೊಂದು ಚಾನ್ಸ್ ಕೊಡಿ. ನಾನೇನಂದರೆ ಎಂತೆಂಥವ್ರಿಗೋ ಚಾನ್ಸ್ ಕೊಡ್ತೀರ, ನಾನು ಹೊಸಬು ಇದಕ್ಕೆ. ಸೊ ನನಗೊಂದು ಚಾನ್ಸ್ ಕೊಟ್ಟು ನೀವು ನೋಡಿ, ಏನಪ್ಪ ಇವನು ನಮ್ಮ ಮನೆಯವನಂತ ನೀವು ತಿಳ್ಕೊಳ್ಳಿ, ನಮ್ಮ ಮನೆಯವ್ನು ಯಾರೋ ನಮ್ಮ ಫ್ಯಾಮಿಲಿ ಒಬ್ಬ ಅಂತ ನೀವು ತಿಳ್ಕೊಂಡು ನನಗೆ ಒಂದು ಸಪೋರ್ಟ್ ಮಾಡಿ, ಒಂದು ಚಾನ್ಸ್ ಕೊಡಿ. ಪ್ರತಿಯೊಬ್ಬರು ಯಾರು ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ಲಿ, ನನಗೆ ಸಪೋರ್ಟ್ ಮಾಡಿ. ಇದನ್ನು ನಾನು ಎಲ್ಲರ ಹತ್ರ ಕನ್ನಡ ಜನತೆಗೆ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ನೋಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ ಎಲ್ಲಾನು ಅಂದರೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಕೊತ್ತಂಬರಿ ಹಾಕಿ ಲಾಸ್ಟಿಗೆ ರೈಸ್ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ರೆಡಿ ಇರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಈಟ್ ಹೆಲ್ದಿ, ಬಿ ಹೆಲ್ದಿ.